ಹಾಯ್ ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ವ್ಲಾಗ್. ನಿಮ್ಮ ಪ್ರೀತಿಯ ಸ್ಯಾಮ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋದು ಮೈಸೂರು ಡಿಸ್ಟ್ರಿಕ್ನಲ್ಲಿರುವಂಥ ಒಂದು ಪ್ಲೇಸ್. ಮೀನ್ಸ್ ಗೊತ್ತಿರ್ಬೋದು, ತಲಕಾಡು ಅಂತೇಳಿ. ಯಾರ್ಯಾರಿಗೆ ಗೊತ್ತು ಅವರು ಕಮೆಂಟ್ ಮಾಡಿ. ನಿಮಗೋಸ್ಕರ ನಾವೆಲ್ಲ ಹೋಗಿದ್ದೀವಿ, ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋದಾಗ. ಆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಬೋದು ಎಲ್ಲ ಸೇರಿ. ಬಟ್ ಈಗ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ. ನೋಡೋಣ, ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಇದು ಪ್ಲೇಸ್ ನೋಡಿ ತಿಳ್ಕೊಳ್ಳಿ ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಪ್ಲೇಸ್ ಹೇಗಿರುತ್ತೆ ಅಂತ. ಸೊ ಹಂಗೆ ಹತ್ತತ್ರ ಬಂದ್ವಿ. ಇಲ್ಲಿ ಮೇಯ್ನ್ ಗೇಟ್ ನಾವು ಬಂದ ತಕ್ಷಣವೇ ಕೂಡ ಒಬ್ಬರಿಗೆ ಅಂತ ಅಲ್ಲ, ಎಷ್ಟು ಜನ ಆದರೂ ಓಕೆ, ಬಟ್ ಒಂದು ವೆಹಿಕಲ್ಗೆ ಅಂತೇಳಿ ಒಂದು 10 ರೂಪೀಸ್ ಚಾರ್ಜಸ್ ಇರುತ್ತೆ. ಆ ಚಾರ್ಜಸನ್ನು ಕೊಟ್ಟು ನಾವು ಒಳಗಡೆ ಹೋಗಬೇಕು. ಸೊ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಈ ಪ್ಲೇಸನ್ನು ಕಾವೇರಿ ಅರಣ್ಯ ನಿಸರ್ಗಧಾಮ ಅಂತೇಳಿ ಸಹ ಕರೀತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಸುತ್ತ ಕೂಡ ನೇಚರ್ ತುಂಬಾ ಚೆನ್ನಾಗಿದೆ. ತುಂಬಾ ಪೀಸ್ಫುಲ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಫ್ಯಾಮಿಲಿ ಜೊತೆ ಆಗಿರ್ಬೋದು, ಕಪಲ್ಸ್ ಆರ್ ಫ್ರೆಂಡ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಬಂದು ಎಂಜಾಯ್ ಮಾಡಲಿಕ್ಕೆ ತುಂಬ ಪೀಸ್ಫುಲ್ ಆಗಿರೋ ಪ್ಲೇಸ್ ಇದು. ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ಪ್ಲೇಸ್ನ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ನೋಡೋಣ ನೆಕ್ಸ್ಟ್ ಏನಿದೆ ಮುಂದೆ ಅಂತ. ಸೊ ದೆನ್ ನೀವಲ್ಲಿ ಮೇಯ್ನ್ ಗೇಟ್ನಲ್ಲೇ 10 ರೂಪೀಸ್ ಎಂಟ್ರಿ ಚಾರ್ಜನ್ನು ಕೊಟ್ಟು ನೀವು ಒಳಗಡೆ ಬಂದ ತಕ್ಷಣ ದೆನ್ ಇಲ್ಲಿ ಪಾರ್ಕಿಂಗ್ಗೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಬೈಕ್ ಒಂದು ಸೈಡ್, ದೆನ್ ಕಾರು ಯಾವುದೇ ಬಂದರೂ ಕೂಡ ಎಲ್ಲೂ ಬೇಕಾದರೂ ಪಾರ್ಕಿಂಗ್ ಮಾಡ್ಬೋದು. ಜಾಗ ತುಂಬಾ ವಿಶಾಲವಾಗೇ ಇರುತ್ತೆ. ಸೊ ಅದಕ್ಕೆ ಯಾವುದೇ ಎಂಟ್ರಿ ಫೀಸಸ್ ಇರೋದಿಲ್ಲ. ಸೊ ನೀವು ಪಾರ್ಕ್ ಮಾಡಿ ನೆಕ್ಸ್ಟ್ ಮುಂದೆ ಏನು ಪ್ಲೇಸ್ ಇದೆ ಅಂತೇಳಿ ನೋಡೋದಕ್ಕೆ ಹೋಗ್ಬೋದು. ಬನ್ನಿ, ನಿಮಗೂ ತೋರಿಸ್ತೀವಿ ನೆಕ್ಸ್ಟ್ ಹೇಗಿದೆ ಇದೊಂದು ಪ್ಲೇಸ್ ಅಂತೇಳಿ. ಸೊ ನೋಡಿ, ನಾವು ಫಸ್ಟೇ ಹೇಳ್ದಾಗೆ ಫ್ಯಾಮಿಲಿ ಎಲ್ಲ ಬಂದಿದ್ವಿ. ಸೊ ಈಗ ಹೋಗ್ತಾ ಇದ್ವಿ ನೆಕ್ಸ್ಟ್ ಪ್ಲೇಸ್ ಮುಂದೆ ಏನಿದೆ ಅಂತ ನೋಡೋಣ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು, ಸುತ್ತ ಕೂಡ ಎಲ್ಲ ಟಿಫನ್ ಅಂಗಡಿಗಳಾಗಿರ್ಬೋದು, ದೆನ್ ಸ್ನ್ಯಾಕ್ಸ್ ಅಂಗಡಿಗಳು ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ತುಂಬ ರೇಟ್ ಏನಿಲ್ಲ, ಆ್ಯಾವ್ರೇಜು. ನಮಗೆ ಎಲ್ರಿಗೊಂದು ಯಾರೇ ಹೋದರೂ ಕೂಡ ಯೂಸ್ಫುಲ್ ಅಂತ ಹೇಳ್ಬೋದು. ಎಲ್ರಿಗೂ ಯೂಸ್ ಆಗುತ್ತೆ. ಏನೇ ಬೇಕಿದ್ರೂ ಕೂಡ ಅಲ್ಲಿ ತಿನ್ಲಿಕ್ಕೆ ಕೂಡ ಪ್ರತಿಯೊಂದು ಐಟಮು ಸಿಗುತ್ತೆ. ದೆನ್ ಇದು ಫುಲ್ ಬಂದು ಸುತ್ತ ಕೂಡ ಬರೀ. ಸೊ ಮೇಯ್ನಾಗಿ ಹೇಳೋದಾದರೆ, ತಲಕಾಡು ಅಂತ ಹೇಳಿದ್ರೆ ಇಲ್ಲಿ ಸ್ಪೆಷಲ್ ಏನಂದರೆ, ಮೇಯ್ನ್ ವ್ಯೂ ಪಾಯಿಂಟ್ಸ್ ಅಂತ ಹೇಳಿದ್ರೆ ಅದು ಈ ಹೊಳೆನೇ. ತುಂಬ ಜನ ತುಂಬ ದೂರದಿಂದ ಬಂದು ಕೂಡ ಈ ಪ್ಲೇಸ್ನ ವಿಸಿಟ್ ಮಾಡ್ತಾರೆ. ಈಗ ನೀವು ನೋಡ್ಬೋದು, ತುಂಬ ಜನ ಇದ್ದಾರೆ ಇವತ್ತು ಕೂಡ. ಬಿಕಾಸ್ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ದೆನ್ ಅಲ್ಲಿ ಬ್ರಿಡ್ಜ್ ಕೂಡ ಕಟ್ತಾ ಇದ್ದಾರೆ, ಅದು ಅರ್ಧಕ್ಕೆ ಸ್ಟಾಪ್ ಆಗಿದೆ. ಅದು ಯಾವುದಕ್ಕೋಸ್ಕರ, ಏನದು ಪರ್ಪಸ್ ಏನಂತೇಳಿ ನಮಗೂ ಕೂಡ ಗೊತ್ತಿಲ್ಲ. ಸೊ ಗೊತ್ತಿರೋರು ಕಮೆಂಟ್ ಮಾಡಿ. ಸೊ ನೀವು ನೋಡ್ಬೋದು, ತುಂಬಾ ಜನ ಇದ್ದರು ಆಟ ಆಡಲಿಕ್ಕೆ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಲಿಕ್ಕೆ ತುಂಬಾ ಯೂಸ್ಫುಲ್ ಪ್ಲೇಸ್ ಇದು. ತುಂಬಾ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು, ತೆಪ್ಪ ಎಲ್ಲ ರೈಡ್ ಹೋಗ್ತಾರೆ, ತೆಪ್ಪ ಎಲ್ಲ ಇದೆ. ದೆನ್ ಆಟ ಆಡಲಿಕ್ಕಾಗಿರ್ಬೋದು, ಪ್ರತಿಯೊಂದು ಈಗ ನೀವೇ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ ಪ್ಲೇಸು. ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಮೇಯ್ನಾಗಿ ಹೇಳಬೇಕು ಅಂದರೆ, ನೀವು ಅನ್ಕೋಬೋದು ಇಷ್ಟು ದಿನ ಬಾಯ್ ವಾಯ್ಸ್ ವ್ಲಾಗಲ್ಲಿ ಇರ್ತಿತ್ತು, ಈಗ ಗರ್ಲ್ ವಾಯ್ಸ್ ಬಂದಿದೆ ಅಂತೇಳಿ. ಸೊ ಅವರು ನನ್ನ ಹಸ್ಬೆಂಡ್ ಇವತ್ತು ನನಗೆ ಇದು ಒಂದು ವ್ಲಾಗ್ಗೆ ಒಂದು ವಾಯ್ಸ್ ಕೊಡು ಅಂತೇಳಿ ವಿಡಿಯೋ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ನನ್ನ ವಾಯ್ಸ್ ಬಂದಿದೆ. ದೆನ್ ನೀವು ನೋಡ್ಬೋದು, ಇಲ್ಲಿ ಪ್ಲೇಸು ತೆಪ್ಪ ಎಲ್ಲ ಇದೆ. ನೀರಂತೂ ಫುಲ್ಲು ಕ್ಲೀನು, ತುಂಬಾ ಕ್ಲೀನಾಗಿದೆ. ಆಟ ಆಡಲಿಕ್ಕೆ ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ನೀವು ಕೂಡ ಬನ್ನಿ. ಸೊ ಇದನ್ನು ನೀವು ಹೊಳೆ ಹತ್ರ ಬಂದರೆ ಇಲ್ಲಿ ತೆಪ್ಪಾಗೆ ಕೂಡ ಚಾರ್ಜಸ್ ಇರುತ್ತೆ, ಅಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ. ಒಬ್ಬರಿಗೆ 100 ರೂಪೀಸ್ ತೊಗೊತಾರೆ. ಚೆನ್ನಾಗಿರುತ್ತೆ ಎಂಜಾಯ್ ಮಾಡಲಿಕ್ಕೆ ಇದು ಕೂಡ. ಸೊ ಒಬ್ರಿಗೆ 100 ರೂಪೀಸ್ ಕಂಪಲ್ಸರಿ. ಸೊ ನಾವು ಹೊಳೆ ಹತ್ರ ಹೋದ್ವಿ, ಅಲ್ಲೆಲ್ಲ ಮುಗಿಸ್ಕೊಂಡು. ಮತ್ತು ಈ ಪ್ಲೇಸ್ನಲ್ಲಿ ಬರೀ ಒಂದು ಹೊಳೆ ಮಾತ್ರ ಫೇಮಸ್ ಅಲ್ಲ, ಇಲ್ಲಿ ಮೇಯ್ನಾಗಿ ಹೇಳಬೇಕಂದ್ರೆ ಪುರಾತನ ಕಾಲದಿಂದನೂ ಕೂಡ ಇರುವಂಥ ಒಂದು ಟೆಂಪಲ್ಸ್ಗಳಿದ್ದಾವೆ. ಅದು ಆ್ಯಕ್ಚುಲಿ ಈಗ ಇದು ಕತೆ ಹೇಳ್ತಾರೆ, ಯಾರೋ ಒಬ್ಬರು ಶಾಪ ಕೊಟ್ಟು ಈ ಭೂಮಿ ಈ ಥರ ಮರಳುಗಾಡಾಯಿತು ಅಂತೇಳಿ. ಅದು ನಮಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಬಟ್ ಟೆಂಪಲ್ಸ್ಗಳು ಕೂಡ ನೋಡಲಿಕ್ಕೆ ಈಗಲೂ ಇದೆ. ಅದು ಎಲ್ಲ ಮರಳಲ್ಲೆಲ್ಲ ಫುಲ್ ಮುಚ್ಚೋಗಿದ್ದನ್ನು ಈಗ ಓಪನ್ ಮಾಡಿ ಬಿಟ್ಟಿದ್ದಾರೆ. ಸೊ ಟೆಂಪಲ್ಸ್ಗಳು ನೋಡ್ಬೋದು. ಮುಂದೆ ಟೆಂಪಲ್ಗಳನ್ನ ತೋರಿಸೋದಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಹೋಗ್ಲಿಕ್ಕೆ ಕೂಡ ಎಲ್ಲ ಮೇಲೆ ಶೀಟೆಲ್ಲ ಹಾಕಿ ನೋಡಿ, ನೀವು ನೋಡ್ಬೋದು. ಫೆಸಿಲಿಟಿ ಎಲ್ಲ ಆರಾಮಾಗಿ ಹೋಗ್ಬೋದು. ಸುತ್ತ ಫುಲ್ಲು ಕಾಡೇ ಇರುತ್ತೆ, ಮಧ್ಯೆ ಹೋಗಲಿಕ್ಕೆ ದಾರಿ ಮಾಡಿದ್ದಾರೆ. ದೆನ್ ಇಲ್ಲಿ ಮುಂದೆ ಹೋದರೆ ಟೆಂಪಲ್ಸ್ಗಳಿದ್ದಾವೆ, ಎಲ್ಲ ಹಳೇ ಕಾಲದ ಟೆಂಪಲ್ಸು.
ಅದು ಕೂಡ ಇಲ್ಲಿ ಈ ಒಂದು ಪ್ಲೇಸ್ಗೆ ಫೇಮಸ್ ಪ್ಲೇಸ್. ದೆನ್ ಇಲ್ಲಿ ಬರೋರು ಹೊಳೆ ಹತ್ರ ಹೋಗಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಈ ಟೆಂಪಲ್ಗೆ ವಿಸಿಟ್ ಮಾಡಿ ಹೋಗ್ತಾರೆ. ಸೊ ನೋಡೋಣ, ಇವತ್ತು ನಿಮಗೆ ತೋರ್ಸೋಕ್ಕೆ ಅಂತ ಹೋಗ್ತಿದ್ದೀವಿ, ನೋಡೋಣ ಬನ್ನಿ. ಸೊ ಇದು ನಾನು ಮತ್ತು ನನ್ನ ಹಸ್ಬೆಂಡ್ ನಿಮಗೋಸ್ಕರ ಟೆಂಪಲ್ನ ತೋರಿಸ್ಲಿಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಟೆಂಪಲ್ ವ್ಯೂ ಇದು. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಟೆಂಪಲ್ ಕಾಣಿಸುತ್ತೆ. ಇದನ್ನು ಪಾತಾಳೇಶ್ವರ ಅಂತ ಹೇಳಿ ಕರೀತಾರೆ. ಯಾಕೆ ಪಾತಾಳೇಶ್ವರ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಆಗಿನ ಕಾಲದ ಟೆಂಪಲ್ ಇದು ಫುಲ್ಲು ಮರಳಿಂದ ಫುಲ್ ಮುಚ್ಚೋಗಿದ್ದು, ಅದನ್ನೆಲ್ಲ ರಿಮೂವ್ ಮಾಡಿ ಈಗ ನೋಡೋ ಥರ ಅದು ಪ್ಲೇಸ್ ಮಾಡಿ ಬಿಟ್ಟಿದ್ದಾರೆ. ಅದು ಈಗಲೂ ಕೂಡ ಡೌನಲ್ಲೇ ಇರೋದು, ನೀವು ಮೇಲೆ ನಿಂತ್ಕೊಂಡು ನೋಡಿದ್ರೆ ಟೆಂಪಲ್ ಕಾಣಿಸುತ್ತೆ. ಸೊ ಆ ರೀಸನ್ಗೆ ಅದನ್ನು ಪಾತಾಳೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಮುಂದೆ ನೋಡುವ ಬನ್ನಿ ಟೆಂಪಲ್ ಹೇಗಿದೆ ಅಂತೇಳಿ. ಸೊ ಬಂದ್ವಿ ನಾನು ನನ್ನ ಹಸ್ಬೆಂಡು ಮೇಲಿಂದ. ಅಲ್ಲಿ ಪ್ಲೇಸ್ ಇರಲಿಲ್ಲ ಆ್ಯಕ್ಚುಲಿ, ಬಟ್ ಹೋಗ್ಬೋದು, ಹೋಗ್ಲಿಕ್ಕೆಲ್ಲ ಸ್ವಲ್ಪ ಇದೆ ಪ್ಲೇಸು. ಅಲ್ಲಿ ಫುಲ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ, ಮೇಲಿಂದ ಯಾರು ಬರಬಾರ್ದು ಅಂತ. ಬಟ್ ನಾವು ಹಂಗೆ ಪ್ಲೇಸ್ ಮಾಡ್ಕೊಂಡು ಬಂದ್ವಿ, ಮತ್ತೆ ಫುಲ್ ಬಳಸ್ಕೊಂಬರ್ಬೇಕಲ್ಲ ಅಂತ. ಸೊ ಇಲ್ಲಿ ಟೆಂಪಲ್ಗಳಲ್ಲಿ ಆ ಜಾತಿ ಧರ್ಮದವರು ಬರಬಾರ್ದು, ಈ ಜಾತಿ ಧರ್ಮದವ್ರು ಬರಬಾರ್ದು ಅಂತೇಳಿ ಹೇಳ್ತಾರೆ. ಬಟ್ ಅಂಥವರಿಗೆ ಅಸ್ಪೃಶ್ಯ ನಿವಾರಣಾ ಕಾಯ್ದೆ ಅಂತೇಳಿ 1937 ತಿದ್ದುಪಡಿ ಕಾಯ್ದೆನಲ್ಲಿ ಇಷ್ಟು ವರ್ಷ ಶಿಕ್ಷೆ ಅಂತೇಳಿ ಕೊಡ್ತಾರೆ. ಸೊ ಇಲ್ಲಿ ಯಾರೇ ಆದರೂ ಕೂಡ ಅವ್ರು ಬರಬಾರ್ದು, ಇವ್ರು ಬರಬಾರ್ದು, ಈ ಕ್ಯಾಸ್ಟ್ ಮಾತ್ರ ಬರಬೇಕು ಅಂತೇಳಿ ನಿರಾಕರಿಸಿದ್ದಲ್ಲಿ ನೀವು ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಈ ನಂಬರ್ಗೆ ಕರೆ ಮಾಡಿ ನೀವು ದೂರನ್ನು ಕೊಡ್ಬೋದು ಅಂತೇಳಿ. ಸೊ ಅದು ಎಲ್ರಿಗೂ ಅವೇರ್ನೆಸ್ ಬರಲಿಕ್ಕೋಸ್ಕರ ಬೋರ್ಡ್ ಹಾಕಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಕಲ್ಲುಗಳು ಕೂಡ ತುಂಬ ಹಳೆಯ ಕಲ್ಲುಗಳು ನೋಡಿ, ಬರೀ ಕಲ್ಲಿನಲ್ಲೇ ಮಾಡಿರೋಂಥ ಒಂದು ಟೆಂಪಲ್ಲು. ಇಲ್ಲಿ ಕಲ್ಲು ಮೇಲೇ ಕೆತ್ತಿದ್ದಾರೆ ಹಲವಾರು ಪಿಕ್ಚರ್ಸ್ಗಳನ್ನ, ದೇವ್ರಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನೀವು ನೋಡ್ಬೋದು ಫುಲ್ ಎಲ್ಲ ಕಲ್ಲಿಂದಲೇ ಮಾಡಿರುವಂಥದ್ದು. ಯಾರು ನಮ್ಮ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಕಳಿಸಿ. ಈ ವಿಡಿಯೋದಲ್ಲಿ ಏನೋ ನಾವು ತಪ್ಪು ಮಾತಾಡಿದ್ರೆ ಕ್ಷಮಿಸಿ, ಹಾಗೆ ಕಮೆಂಟ್ ಮೂಲಕ ಮಿಸ್ ಮಾಡದೆ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನಮಗೆ ತುಂಬಾ ಖುಷಿ ಆಗಬೇಕು. ಈ ಥರ ಒಂದು ಒಳ್ಳೆಯ ವಿಡಿಯೋ ಮಾಡಿದ್ದೀವಲ್ಲ. ಓಕೆ, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.